ಸರ್ ನಾವು 11:30 ಗಂಟೆ ನೋಡ್ದೋ ನಾವು ಇವಾಗ ಬಂದು ಅಲ್ಲಿ ಇಸ್ಕಾನ್ ಹತ್ರ ಬಟ್ ಅಂತ ಎಫೆಕ್ಟ್ ಏನಿರಲಿಲ್ಲ. ಅದಕ್ಕೆ ನಾವು ಈಗ ಆಟ ತೊಗೊಂಡು ಬಂದಿದ್ದೀವಿ. ನಾವು ಹೊಟ್ಟೆಪಾಡು ನೋಡ್ಬೇಕಂತ ಮಾಡ್ತಾ ಇದೀವಿ. ಓಕೆ, ಈ ವಾಟಾಳ್ ನಾಗರಾಜ್ ಅವರು ಕರೆ ಕೊಟ್ಟಿದ್ದಾರೆ ಮತ್ತು ನಿಮ್ಮ ಕೆಲವು ಆಟೋ ಸಂಘಟನೆಗಳು ಕೂಡ ಬೆಂಬಲ ನೀಡಿದ್ದಾವೆ. ಸರ್ ಕೊಟ್ಟಿದ್ದಾರೆ, ಬಟ್ ನಾವು ನೋಡ್ದೋ ಬಟ್ ಯಾವುದು ಅಂತ ಎಫೆಕ್ಟ್ ಕಾಣಿಸ್ತಿಲ್ಲ. ಬೆಂಗಳೂರು ಎಲ್ಲಿ ನೋಡೋ ಟಿವಿಯಲ್ಲಿ ನೋಡ್ದೋ, ಬಟ್ ನ್ಯೂಸ್ ಎಲ್ಲ ನೋಡ್ದೋ ಅಂತ ಎಫೆಕ್ಟ್ ಏನಿಲ್ಲ. ಎಲ್ಲ ಕಡೆ ಮಾಮೂಲಿ ಗಡೆ ಓಡಾಡ್ತಾ ಇದ್ದೋ, ಮತ್ತೆ ಬಸ್ಸು ಗೀಸ ಓಡಾಡ್ತಾ ಇದ್ದೋ. ನಾವು ಹೋಗೋಣ, ಕೆಲಸ ಮಾಡೋಣ, ಡ್ಯೂಟಿ ಮಾಡೋಣ ಅಂತ ಬಂದಿದ್ದೀವಿ. ಓಡಾಡ್ತಾ ಇದ್ದಾರೆ, ನಾವು ಓಡಾಡೋಣ ಬಂದಿದ್ದೀವಿ ಸರ್. ಹೌದು. ಓಕೆ, ಏನು ಅನ್ಸುತ್ತೆ ವಾಟಾಳ್ ನಾಗರಾಜ್ ಅವರಿಗೆ ಬಂದು ಸಂಬಂಧಪಟ್ಟಂಗೆ ಒಳ್ಳೇದು ಅನ್ಸುತ್ತೆ? ಏನು ಅನ್ಸುತ್ತೆ ಸರ್? ಒಳ್ಳೇದೇ, ಬಟ್ ಅಂದರೆ ಎಲ್ಲ ಸಂಘಟನೆಗಳು ಸೇರಿ ಬೆಂಗಳೂರು ಬಂದು ಅಂದರೆ ಎಲ್ಲದನ್ನು ಬಂದು ನೋಡಬೇಕು. ಒಂದು KSRTC ಬಸ್ಸು ಬಿಟ್ಟಿದ್ದಾರೆ, BTS ಬಿಟ್ಟಿದ್ದಾರೆ, ಮೆಟ್ರೋ ಬಿಟ್ಟಿದ್ದಾರೆ. ಬಂದು ಅಂದರೆ ಎಲ್ಲದು ಸಂಪೂರ್ಣ ಬಂದ್ ಮಾಡಿದ್ರೆ ಮಾತ್ರ ಅದು ಬಂದು ಯಶಸ್ವಿ ಆಗೋದು. ಕೆಲವು ಬಿಟ್ಟಿದ್ದಾರೆ, ಕೆಲವುದನ್ನು ಬಂದ್ ಮಾಡಲ್ಲ ಬಿಡ್ತಾರೆ ಅಂದರೆ ಅದು ಯಶಸ್ವಿ ಆಗಲ್ಲ. ಮಾಡಿದ್ರೆ ಎಲ್ಲದನ್ನು ಕಂಟಿನ್ಯೂ ಆಗಿ ಬಂದ್ ಮಾಡಬೇಕು, ಅವಾಗಲೇ ಅದು ಯಶಸ್ವಿ ಆಗುತ್ತೆ. ಏನು ಅನ್ಸುತ್ತಣ್ಣ, ಮಾಮೂಲಿ ನೀವೇ ನೋಡ್ತಾ ಇದ್ದೀರಲ್ಲ. ಈಗ ನಿಮ್ಗೆ ಬಂದ್ ಮಾಡ್ಬೇಕಿತ್ತ, ನೀವು ಬಂದಿದ್ದೀರಾ ಡ್ಯೂಟಿಗೆ, ಏನು ಹೇಳ್ತೀರಾ? ಬಂದ್ ಮಾಡಲಿ, ಬಂದ್ ಮಾಡೋದು ಒಳ್ಳೇದು, ನಮ್ಮ ಒಳ್ಳೇದಕ್ಕೆ ಮಾಡ್ತಾ ಇದ್ದಾರೆ. ಅಂದರೆ ನಾವೇನಂದ್ರೆ ಬಂದ್ ಮಾಡೋದು ತಪ್ಪು ಅಂತ ಹೇಳ್ತಲ್ಲ, ಅದು ಸಾರ್ವಜನಿಕರಿಗೆ ಏನು ತೊಂದರೆ ಆಗಬಾರ್ದು ಅದನ್ನು ಹೇಳ್ತೀವಿ ನಾವು. ಇವಾಗ ನಮಗೆ ಕಮಿಟ್ಮೆಂಟ್ಗಳು ಜಾಸ್ತಿ ಇರ್ತವೆ, ನಾವು ದುಡಿಲೇಬೇಕು. ಇವಾಗ ಆಟೋ ಓಡಿಸಿದ್ರೆ ನಮಗೆ ಜೀವನ ನಡೆಯೋದು, ಮಾಡಲೇಬೇಕಲ್ವಾ? ಅದಕ್ಕೋಸ್ಕರ ನಾವು ಮಾಡ್ಬೇಕು. ನಮ್ಮಂಥವ್ರಿಗೆ ಯಾರಿಗೂ ಏನು ತೊಂದರೆ ಆಗದಿಲ್ದಂಗೆ ಬಂದ್ ಮಾಡಲಿ, ಅದು ಮಾತ್ರ ಹೇಳಕ್ಕೆ ಇಷ್ಟಪಡ್ತೀನಿ ಅಷ್ಟೇ. ನಿಮ್ಮಲ್ಲೂ ಕೆಲವು ಸಂಘಟನೆಗಳು ಬೆಂಬಲ ಕೊಟ್ಟಿದ್ದಾವೆ, ಕೆಲವರು ಕೊಟ್ಟಿದ್ದಾರೆ ಸರ್, ಅದು ಒಪ್ಕೊಂತೀನಿ. ಅದ್ರ ಬಗ್ಗೆ ನಾವೇನು ಮಾತಾಡೋಕ್ಕಾಗುತ್ತೆ. ಓಕೆ, ಈ ಬಂದ್ ಮಾಡಬೇಕು, ಒಳ್ಳೇದು, ಅದನ್ನ ಮಾಡೋದು ಒಳ್ಳೇದೇನೆ. ನಮ್ಮಂಥ ಡ್ರೈವರ್ಗಳಿಗೆ 4 ಜನ ಡ್ರೈವರ್ಗಳಿಗೆ ಒಳ್ಳೇದಾಗಲಿ ಅಂತಲೇ ಮಾಡ್ತಾ ಇರೋದು. ಮಾಡಿದ್ರೆ ಒಳ್ಳೇದೇ, ಅದೇ ಯಾರಿಗೂ ತೊಂದರೆ ಆಗೋದು ಬೇಡ, ನಾವು ಅಷ್ಟೇ ಕೇಳೋದು. ಅವ್ರಿಗೂ ಇವಾಗ ಕೆಲಸಗಳು ನಡೀತಾ ಇರಲಿ, ಅವ್ರಿಗೂ ಬಂದ್ ಮಾಡ್ತಾ ಇರೋರ್ಗು ಅದನ್ನು ಹೇಳೋದು. ಯಾರಿಗೂ ತೊಂದರೆ ಕೊಡದೆ ಹೋರಾಟ ಮಾಡಲಿ.